ಫ್ರೆಂಡ್ಸ್ ನೋಡಿ, ಇದು ಬಾರ್ಲಿ ರೈಸು. ತುಂಬ ಏನಾದರೂ ಇವಾಗ ಬಿಸಿಲು ಕಾಲ ಅಲ್ವಾ, ಬಾಡಿ ಹೀಟ್ ಆಗಿದ್ದರೆ ಅಥವಾ ಡಯಟ್ ಮಾಡೋರಿಗೆ, ಸಣ್ಣ ಆಗೋರಿಗೆ ತುಂಬ ಒಳ್ಳೆಯೇ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಬಾರ್ಲಿ ರೈಸ್ದು. ಇದನ್ನು ಮಿಕ್ಸಿಗೆ ಹಾಕಿ ತೊಳೆದು ಬಿಸಿಲಿಗೆ ಹಾಕಿ ಮಿಕ್ಸಿಗೆ ಹಾಕಿ ಪೌಡ್ರ್ ಆದರೂ ಮಾಡಿ ಗಂಜಿ ಮಾಡ್ಕೊಂಡು ಕುಡಿಬೋದು, ಇಲ್ಲ ಈ ಥರ ಬೇಯಿಸ್ಕೊಂಡಾದರೂ ತಿನ್ಬೋದು. ನಾನು ಈ ಥರ ಬೇಯಿಸ್ಕೊಂಡು ಕುಡಿತಾ ಇದ್ದೀನಿ. 2-3 ದಿನದಿಂದ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ಡಸ್ಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಒಂಥರ ಹೀಟ್ ಆಗಿಬಿಟ್ಟಿದೆ, ಮೂಗೆಲ್ಲ ಉರಿತಾ ಇದೆ, ಕಣ್ಣು ಎಲ್ಲ ಕಟ್ಕೋತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಈ ಥರನೇ ನಾನು ಬೇಯಿಸ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕಿ ಬೇಯಿಸ್ಬಿಟ್ಟು ತೆಳ್ಳಗೆ ಮಾಡಿಕೊಂಡು ಇದನ್ನು ಹಾಗೆ ಕುಡ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಡಯಟ್ ಮಾಡೋರಿಗೆ ಇಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಬಾರ್ಲಿ ಗಂಜಿ. ಇದನ್ನು ಪೌಡ್ರ್ ಮಾಡಿ ಆದರೂ ದಿನ ಒಂದು ಲೋಟ ತಗೋಬೋದು ಖಾಲಿ ಹೊಟ್ಟೆಗೆ, ಇಲ್ಲ ಈ ಥರ ಬೇಯಿಸಿ ಆದರೂ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನಾದರೂ ತಗೋಬೋದು. ಎರಡರಲ್ಲಿ ಯಾವುದಾದ್ರೂ ಟ್ರೈ ಮಾಡಿ ನೀವು. ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆಲ್ಲ, ತುಂಬ ಹೀಟ್ ಆಗಿರೋರಿಗೆ ಎಲ್ಲ ತುಂಬಾ ಒಳ್ಳೆಯದಿದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಎರಡೂವರೆ ಸ್ಪೂನ್ ಇದೆ ಬಾರ್ಲಿ ರೈಸು, ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ 1.5 ಚಮಚ ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ 1.5 ಚಮಚ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದ್ರೆ ಅದರಲ್ಲಿರೋ ಸಾರಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ಇದೆಲ್ಲ ಪ್ರಾವಿಷನ್ ಸ್ಟೋರಲ್ಸು ಸಿಗುತ್ತೆ, ಕೇಳಿ ತಗೊಬಂದು ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪನೇ ಅದಿರೋದು ಬಾರ್ಲಿ ರೈಸು. ಅದು ಎಲ್ಲ ಕುದ್ಮೇಲೆ ಯಾವ ಥರ ಇರುತ್ತೆ, ಗಂಜಿ ರೂಪಕ್ಕೆ ಬರುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫುಲ್ ಅದು ಬಿಸಿ ಆದಮೇಲೆ ಒಂಥರ ಗಂಜಿ ರೂಪಕ್ಕೆ ಬರುತ್ತೆ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಗೋತೀನಿ ನಾನು. ಸಕ್ಕರೆ ಏನೂ ಹಾಕ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು. ಇದರಲ್ಲಿ ಮೊಸರನ್ನೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ನಾವು ಬಿಸಿಬೇಳೆಭಾತು ಏನಾದರೂ ಟ್ರೈ ಮಾಡ್ಬೋದು. ರೈಸ್ ಥರ ಟ್ರೈ ಮಾಡಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು. ಹಾಗೆ ರೈಸ್ ಬದಲು ಇದನ್ನು ತಗೋಬೋದು. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ, ಈ ಥರ ಫುಲ್ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ತುಂಬ ಹೀಟ್ ಆಗಿರೋರಿಗೆಲ್ಲ ಒಳ್ಳೆಯದು. ಕಣ್ಣುರಿ, ಈ ಮೂಗು ಎಲ್ಲ ಉರಿ ಬರ್ತಾ ಇರುತ್ತಲ್ಲ, ಅವ್ರಿಗೆಲ್ಲ ತುಂಬ ಈ ಬಿಸಿಲುಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವೆಯ್ಟ್ ಲಾಸ್ಗೆ ಎಲ್ಲ ತುಂಬಾ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ಇದು.